ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ದಿನ ವಾಮನಾವತಾರದ ಕತೆ, ಬಲಿಚಕ್ರವರ್ತಿಯ ಗರ್ವಭಂಗದ ಕತೆ. ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ ಕಥೆಯನ್ನು ಮಾರ್ಕಂಡೇಯ ಮುನಿಗಳು ಧರ್ಮರಾಜನಿಗೆ ಹೇಳಲಾರಂಭಿಸಿದರು. ಪ್ರಹ್ಲಾದನು ಅನೇಕ ವರ್ಷಗಳವರೆಗೆ ರಾಕ್ಷಸರ ಒಡೆಯನಾಗಿದ್ದರೂ ಭಕ್ತಿಯಿಂದಿದ್ದು ತನ್ನ ಮಗನಾದ ವಿರೋಚನನಿಗೆ ರಾಜ್ಯದ ಆಡಳಿತವನ್ನು ಒಪ್ಪಿಸಿದನು. ವೃದ್ಧಾಪ್ಯದಲ್ಲಿ ತಪಸ್ವಿಯಂತೆ ಅಡವಿಯಲ್ಲಿ ವಾಸಿಸತೊಡಗಿದನು. ವಿರೋಚನು ಉತ್ತಮ ರೀತಿಯಿಂದ ಆಡಳಿತವನ್ನು ನಡೆಸಿ ಮಗನಾದ ಬಲಿಗೆ ರಾಜ್ಯವನ್ನು ಒಪ್ಪಿಸಿದನು. ಬಲಿಚಕ್ರವರ್ತಿಯು ಮುತ್ತಜ್ಜರಾದ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪುಗಳಂತೆ ಬಲಿಷ್ಠನಾಗಿದ್ದನು. ಸ್ವರ್ಗದ ಮೇಲೆ ದಾಳಿ ಮಾಡಿ ಇಂದ್ರನನ್ನು ಸೋಲಿಸಿದನು. ದಿಕ್ಪಾಲಕರನ್ನು ಸೇವಕರನ್ನಾಗಿಸಿ ದಾನ ಧರ್ಮ ಕಾರ್ಯಗಳನ್ನು ಮಾಡಿ ಶ್ರೇಷ್ಠನೆನಿಸಿದನು. ಬಲಿಚಕ್ರವರ್ತಿಗೆ ತಾನು ಯಾರಿಗೇ ಆಗಲಿ ಏನು ಬೇಕಾದರೂ ಕೊಡಬಲ್ಲೆ ಎಂಬ ಅಹಂಕಾರ ಮೂಡಿತು. ಪ್ರಹ್ಲಾದನ ವಂಶದವರನ್ನು ಹರಿದು ಕೊಲ್ಲುವ ಇಲ್ಲವೆಂದು ಸಂಗತಿ ಸಹ ಬಲಿಚಕ್ರವರ್ತಿಗೆ ಇನ್ನಷ್ಟು ಬಲವನ್ನು ತಂದಿತ್ತು. ದೇವತೆಗಳು ಶ್ರೀಮನ್ನಾರಾಯಣನನ್ನು ಕಂಡು, ನಿನ್ನ ಭಕ್ತರ ವಂಶದವರಿಂದ ಈ ರೀತಿ ಅಪಾಯವು ಬಂದೆರಗಿದೆ, ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು. ನಾರಾಯಣನು ನಿಮ್ಮನ್ನು ಶೀಘ್ರವಾಗಿ ರಕ್ಷಿಸುತ್ತೇನೆ ಎಂದು ಅಭಯವನ್ನಿತ್ತು ಕಳಿಸಿದನು. ಬಲಿಚಕ್ರವರ್ತಿಯು ಅಹಂಕಾರದಿಂದ ಉನ್ಮತ್ತನಾಗಿ ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿದನು. ಆ ಸಮಯದಲ್ಲಿ ಪ್ರಹ್ಲಾದನು ಬಲಿಗೆ ಈ ರೀತಿ ಮಾಡಿದರೆ ನಾಶವೊಂದುವೆ ಎಂದು ಎಚ್ಚರಿಸಿದನು. ಆದರೂ ಬಲಿ ಸನ್ಮಾರ್ಗಕ್ಕೆ ಬರಲಿಲ್ಲ. ವಿಶ್ವಜಿತ್ ಎಂಬ ಯಜ್ಞವನ್ನು ಆರಂಭಿಸಿ ಬೇಡಿದವರಿಗೆ ಬೇಡಿದ್ದನ್ನು ಕೊಡುತ್ತೇನೆ ಎಂದು ಪ್ರಕಟಪಡಿಸಿದನು. ಶ್ರೀಹರಿಯು ಕಶ್ಯಪ ಮುನಿಯ ಹೆಂಡತಿ ಅದಿತಿಯ ಗರ್ಭವನ್ನು ಸೇರಿ ಬೆಳೆಯತೊಡಗಿದನು. ವಾಮನ ಮೂರ್ತಿಯಾಗಿ ಜನಿಸಿದ ಮಗನಿಗೆ ಕಶ್ಯಪ ಮುನಿ 5ನೇ ವರ್ಷದಲ್ಲಿ ಉಪನಯನವನ್ನು ಮಾಡಿದನು. ಬಾಲ ಬ್ರಹ್ಮಚಾರಿಯಾಗಿ ದಂಡ ಕೌಪೀನಗಳನ್ನು ಧರಿಸಿದ ವಾಮನನು ಬಲಿಯ ಯಾಗಶಾಲೆಯ ಕಡೆಗೆ ಬಂದನು. ದೈತ್ಯರ ಗುರುವಾದ ಶುಕ್ರಾಚಾರ್ಯರು ವಾಮನನ ಮಹಿಮೆಯನ್ನು ಅರಿತು ಅವನ ಕಾರ್ಯವನ್ನು ವಿಫಲಗೊಳಿಸಬೇಕೆಂದು ಸಮಯ ಕಾಯತೊಡಗಿದರು. ಬಲಿಯು ವಾಮನನನ್ನು ಆದರದಿಂದ ಸ್ವಾಗತಿಸಿ ಸತ್ಕರಿಸಿ ಏನು ಬೇಕೋ ಕೇಳು ಎಂದಾಗ ವಾಮನನು 3 ಪಾದ ಭೂಮಿಯನ್ನು ನೀಡು ಎಂದು ಕೇಳಿದನು. ಬಲಿಯು ದಾನವನ್ನು ನೀಡಲು ಸಿದ್ಧನಾದಾಗ ಅವನ ಪತ್ನಿ ಕೊಂಬಿನ ಗಿಂಡಿಯಿಂದ ನೀರನ್ನು ಹಾಕಲು ಸಿದ್ಧಳಾದಳು. ಆ ಸಮಯದಲ್ಲಿ ಶುಕ್ರಾಚಾರ್ಯರು ಆ ಪಾತ್ರೆಯೊಳಗೆ ಸೇರಿ ದಾನಜಲ ಹೊರಗೆ ಬರದಂತೆ ತಡೆದರು. ವಾಮನನು ದರ್ಬೆಯ ತುದಿಯಿಂದ
ಪಾತ್ರೆಯ ಕೊಂಬನ್ನು ಚುಚ್ಚಿದನು. ಇದರಿಂದ ಶುಕ್ರಾಚಾರ್ಯರ ಒಂದು ಕಣ್ಣು ಕುರುಡಾಯಿತು. ದಾನ ಜಲ ಬಂದು ಹರಿಯು ತ್ರಿಪಾದ ಭೂಮಿಯನ್ನು ಪಡೆದನು. ಒಂದನೆಯ ಪಾದದಿಂದ ಸಮಗ್ರ ಭೂಮಿಯನ್ನೇ ಆವರಿಸಿದನು. ತ್ರಿವಿಕ್ರಮನಾಗಿ ಎರಡನೇ ಹೆಜ್ಜೆಯಿಂದ ಆಕಾಶವನ್ನು ವ್ಯಾಪಿಸಿ ಮೂರನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ವಾಮನು ಬಲಿಯನ್ನು ಕೇಳಿದನು. ಬಲಿಚಕ್ರವರ್ತಿಯು ತನ್ನ ತಲೆಯನ್ನು ತೋರಿಸಿದಾಗ ವಾಮನನು ಬಲಿಯ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ಪಾತಾಳಕ್ಕಟ್ಟಿದನು. ಬಲಿಯ ದಾನ ಕಾರ್ಯವನ್ನು ಮೆಚ್ಚಿದ ಶ್ರೀಹರಿಯು ಮೆಚ್ಚಿದ ವರವನ್ನು ಕೇಳು ಎಂದು ಹೇಳಿದನು. ಬಲಿಯು, ನನ್ನಲ್ಲಿ ಎಲ್ಲ ರೀತಿಯ ಭೋಗ ಭಾಗ್ಯಗಳಿವೆ, ನೀನು ನನ್ನ ಮನೆಯ ದ್ವಾರಪಾಲಕನಾಗಿರು ಎಂದು ಹೇಳಿದಾಗ ಅದರಂತೆ ಹರಿಯು ಬಲಿಯ ಮನೆಯ ಬಾಗಿಲು ಕಾಯುವವನಾದನು. ವಾಮನನು ಬಲಿಗೆ ತ್ರಿಲೋಕದಲ್ಲಿಯೇ ಶ್ರೇಷ್ಠ ಸ್ಥಾನ ನೀಡಿ ಸಕಲ ದೈತ್ಯರ ದಾನವರ ರಾಜನಾಗಿರು. ಬಲೀಂದ್ರನೆಂದು ಜನರು ನಿನ್ನನ್ನು ಕರೆಯಲಿ. ಭೂಲೋಕದಲ್ಲಿ ಕಾರ್ತಿಕ ಶುದ್ಧ ಪ್ರತಿಪದೆಯೆಂದು ಜನರು ನಿನ್ನನ್ನು ಪೂಜಿಸಲಿ. ನಿನ್ನಿಷ್ಟದಂತೆಯೇ ಜೀವಿಸಿ ಆಡಳಿತ ನಡೆಸಿ ಕೊನೆಯಲ್ಲಿ ನನ್ನಲ್ಲಿ ಸೇರುವೆ ಎಂದು ಹೇಳಿ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಿದನು. ಧರ್ಮರಾಜನು ಹರಿಯ ತ್ರಿವಿಕ್ರಮ ಲೀಲೆಯನ್ನು ಕೇಳಿ ತಿಳಿದನು. ಬಲೀಂದ್ರನ ದಾನಶೀಲತೆಯ ಮಹಿಮೆಯನ್ನು ತಿಳಿದು ಸಂತಸಪಟ್ಟನು. ಶ್ರೀಹರಿಯ ಲೀಲೆಯನ್ನು ಕೇಳಿದಷ್ಟು ಕುತೂಹಲ ಹೆಚ್ಚುತ್ತಿದೆ. ಮುಂದಿನ ಅವತಾರಗಳ ಬಗ್ಗೆ ತಿಳಿಸಿರಿ ಎಂದು ಮಾರ್ಕಂಡೆಯ ಮುನಿಗಳನ್ನು ಕೇಳಿಕೊಂಡನು. ಅವರು ಪರಶುರಾಮನಾಗಿ ಶ್ರೀಹರಿಯು ಜನಿಸಿ ಭೂಮಿಗೆ ಬಂದ ಸಂಗತಿಯನ್ನು ಹೇಳಲಾರಂಭಿಸಿದರು. ವಂದನೆಗಳು ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.